ಸಿದ್ಧಿವಿನಾಯಕನೇ. ಈ ವರ್ಷ ಗಣೇಶ ಚತುರ್ಥಿಗೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ನೀವು ನೋಡ್ಬೋದು, ರೋಡ್ ಪಕ್ಕ ಎಲ್ಲ ಫಾಲ್ಸ್ಗಳೇ ಕಾಣ್ತಾ ಇದೆ. ಆ ಥರ ಮಳೆ ಸುರಿತಾ ಇದೆ. ನಮ್ಮ ಶಿರ್ಸಿಲಿ ಈ ವರ್ಷ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಏರಿಯಾದಲ್ಲಿ ಸ್ಥಾಪನೆಯಾದ ಗಣಪತಿಯನ್ನು ದರ್ಶನ ಮಾಡೋಣ. ವರ್ಧಾ ರೋಡ್ ಲೈನ್ಸ್ನ IPL ಥೀಮಲ್ಲಿ ಗಣಪತಿಯನ್ನು ಮಾಡಿದ್ದಾರೆ. ಅದರ ಜೊತೆ ಮಣ್ಣಿನಿಂದ ಮಾಡಿದ ವಿರಾಟ್ ಕೊಹ್ಲಿಯರ ಪ್ರತಿಮೆಯನ್ನು ಕೂಡ ಇಲ್ಲಿ ನೋಡ್ಬೋದು. ನನ್ನ ಪ್ರೀತಿಯ ವೀಕ್ಷಕರಿಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಗಣೇಶ ಚತುರ್ಥಿ ಹಬ್ಬದ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮ್ಮನೇಲಿ ಗಣೇಶ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಗಣಪತಿ ಮಂಟಪ ಕೂಡ ರೆಡಿಯಾಗಿದೆ, ಗಣಪತಿ ಮೇಲ್ ರೆಡಿಯಾಗಿದೆ. ಸೊ ಗಣಪತಿ ಹೇಗಿದೆ ಅಂತ ತೋರಿಸ್ತೀನಿ. ಏಳು ವರ್ಷ ಚಿಕ್ಕವನಿದ್ದಾಗಿಂದ ಏನು ಮಾಡಿದ ಗಣಪತಿನೇ ನಮ್ಮಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಗಣಪತಿ ಇದೆ, ಅದಿನ್ನೊಬ್ಬ ರೆಡಿ ಮಾಡ್ತಾನೆ. ಅದ್ಯಾರು ತೋರಿಸ್ತೀನಿ ನೋಡಿ. ಇವನು ಪಾಪ, ನೀ ಯಾವ ಗಣಪತಿ ರೆಡಿ ಮಾಡಿದ್ಯಾ? ಲಾಲ್ಬಾಗ್ ಚರಾಜ. ತೋರಿಸು, ಹೇಗೆ ರೆಡಿ ಮಾಡಿದೆ ನೀನು? ಮಣ್ಣಿಂದ ಮಾಡಿದೆ ನೀನು? ಏನೇನು ಇದೆ ಗಣಪತಿ ಹತ್ರ? ಗಣಪತಿ ಹತ್ರ ಏನೇನು ಕೊಟ್ಟಿದೆ? ಈಗ ನಮ್ಮ ಮನೆಯ ಗಣೇಶನನ್ನು ಮಂಟಪದಲ್ಲಿ ಸ್ಥಾಪನೆ ಮಾಡೋಣ, ಬನ್ನಿ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ನಮ್ಮ ಮನೇಲಿ ಗಣೇಶನ ಸ್ಥಾಪನೆ ಮಾಡಾಗಿದೆ. ಪೂಜೆ ಸ್ವಲ್ಪ ಲೇಟು. ಅದಕ್ಕೂ ಮುಂಚೆ ನಮ್ಮ ಸಾರ್ವಜನಿಕ ಗಣೇಶನ ದರ್ಶನ ಮಾಡ್ಕೊಬರೋಣ, ಬನ್ನಿ. ಇಲಿಸ್ ಬಾಯ್, ಹೇಗಾಗಿದೆ? ಈ ಗಣೇಶ ಚತುರ್ಥಿ ಹಬ್ಬದ ಒಂದು ಬೆಸ್ಟ್ ಫೀಲ್ ಎಲ್ಲಿದೆ ಅಂದರೆ ಈ ಮ್ಯೂಸಿಕಲ್ಲಿದೆ. ಈ ಹಬ್ಬ ಟೈಮಲ್ಲಿ ಬೆಳಗ್ಗೆ ಎದ್ದಾಗ ಈ ಥರ ಮ್ಯೂಸಿಕ್, ಈ ಥರ ಹಾಡು ಕೇಳ್ತಿದ್ದಾಗಲೇ ಗಣೇಶ ಚತುರ್ಥಿ ಹಬ್ಬದ ಒಂದು ಫೀಲ್ ಸಿಗುತ್ತಲ್ಲ.
ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಿರ್ಸಿಯ ಹನುಮಗಿರಿ ಗಣೇಶೋತ್ಸವದಲ್ಲಿ ವಿಶೇಷವಾಗಿ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಈ ವರ್ಷ ಗಣಪನ ಜೊತೆ ಶ್ರೀ ಪುರಿ ಜಗನ್ನಾಥ ದೇವರ ದರ್ಶನವನ್ನು ಮಾಡಬಹುದು. ಸೊ ಫೈನಲಿ ನಮ್ಮ ಏರಿಯಾದಲ್ಲಿ ಹನುಮಗಿರಿ ಗಣೇಶನ ಸ್ಥಾಪನೆ ಆಗಿದೆ. ಸೊ ನಾಳೆಯಿಂದ ಸಂಕಲ್ಪ ಪೂಜೆಗಳು ಆರಂಭವಾಗುತ್ತೆ. ಎಲ್ಲರೂ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಹಾಗೆ ಹನುಮಗಿರಿ ಶ್ರೀ ಗಣೇಶನ ದರ್ಶನವನ್ನು ಮಾಡಿ, ಹಾಗೆ ನಮ್ಮ ಶಿರ್ಸಿಲಿ ಈ ವರ್ಷ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಏರಿಯಾದಲ್ಲಿ ಸ್ಥಾಪನೆಯಾದ ಗಣಪತಿಯನ್ನು ದರ್ಶನ ಮಾಡೋಣ. ಇವಾಗ ನಾನು ಹೋಗ್ತಾ ಇರೋದು ಕುಮಟಾಗೆ. ಸೊ ಅಲ್ಲೂ ಕೂಡ ಗಣಪತಿಯನ್ನು ಇಡ್ತಾರೆ. ಸೊ ಅಲ್ಲಿ ಪೂಜೆಯನ್ನು ಮುಗಿಸ್ಕೋಬೇಕಾಗಿದೆ. ಇವಾಗ ನಾನು ಹೋಗ್ತಾ ಇರೋದು ಕುಮಟಾಗೆ. ಈ ವರ್ಷ ಗಣೇಶ ಚತುರ್ಥಿಗೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ನೀವು ನೋಡ್ಬೋದು, ರೋಡ್ ಪಕ್ಕ ಎಲ್ಲ ಫಾಲ್ಸ್ಗಳೇ ಕಾಣ್ತಾ ಇದೆ. ಆ ಥರ ಮಳೆ ಸುರಿತಾ ಇದೆ. ನಾನೀಗ ಬಂದಿರೋದು ಕುಮಟಾದಿಂದ ಅಗ್ನಾಶಿನಿ ಹೋಗೋ ದಾರಿ ಮಧ್ಯದಲ್ಲಿ ಸಿಗುವ ಚಿತ್ತರ್ಗಿಗೆ. ಇಲ್ಲೇ ಪ್ರತಿ ವರ್ಷ ಮೂಲ ಗಣಪತಿನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಆರಾಧಿಸುವೆ ಸಿದ್ಧಿ ಪ್ರದಾಯಕ ವರ ಸಿದ್ಧಿ ವಿನಾಯಕನೇ, ವರಸಿದ್ಧಿ ವಿನಾಯಕನೇ, ಮೋದಕ ಪ್ರಿಯನೇ, ಮೋದಕ ಪ್ರಿಯನೇ, ಏಕಾಂತ ವಾಸನೆ ಆರಾಧಿಸುವೆ ಶ್ರೀ ಸ್ವಾಮಿ. ಪೂಜೆ ಮುಗಿಸಿ ಪ್ರಸಾದ ಊಟ ಮಾಡಿ ಹೊರಗಡೆ ಬಂದಾಗ ಇಲ್ಲೊಂದು ಸಾರ್ವಜನಿಕ ಗಣಪತಿ ನೋಡೋಕೆ ಸಿಕ್ತು. ಸೊ ಇಲ್ಲೊಂದು ಸಾರ್ವಜನಿಕ ಗಣಪತಿ ಇದೆ, ಶಿವನ ಅವತಾರದ್ದು. ಫ್ಯಾಮಿಲಿ ಜೊತೆ ಕುಮಟಾಗೆ ಬಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರೆ ವಾಪಸ್ ಹೋಗಲ್ಲ. ಅದ್ಯಾವುದು ಅಂದರೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ. ದೇವಿಯ ದರ್ಶನ ತಗೊಂಡು, ದೇವಿಯ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ, ಮಳೆ ಬೇರೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಹೊರಡುವ. ಆನ್ ದ ವೇ ಕುಮಟಾ ನೆಲ್ಲಿಕೆರೆಯಲ್ಲಿ ಸ್ಥಾಪನೆ ಮಾಡುವ ಗಣಪತಿಯ ದರ್ಶನವನ್ನು ಮಾಡಿ ಅಲ್ಲಿಂದ ನಾವು ಹೊರಟಿದ್ದೆ ಅಂಕೋಲಾಗೆ. ನಾನೀಗ ಬಂದಿರೋದು ಅಂಕೋಲಾದ ಅವರ್ಸಾಗೆ. ಇಲ್ಲಿ 42ನೇ ವರ್ಷದ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿನ ವಿಶೇಷ ಏನು ಅಂದರೆ ಪ್ರತಿ ವರ್ಷ ವಿಶೇಷ ರೀತಿಯ ಗಣಪತಿಯನ್ನು ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಈ ವರ್ಷ ವರ್ಧಾ ರೋಡ್ ಲೈನ್ಸ್ನ IPL ಥೀಮಲ್ಲಿ ಗಣಪತಿಯನ್ನು ಮಾಡಿದ್ದಾರೆ. ಅದರ ಜೊತೆ ಮಣ್ಣಿನಿಂದ ಮಾಡಿದ ವಿರಾಟ್ ಕೊಹ್ಲಿಯರ ಪ್ರತಿಮೆಯನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ 9 ದಿನ ಗಣೇಶೋತ್ಸವ ಇರುತ್ತೆ. ನೀವೇನಾದ್ರೂ ಅಂಕೋಲಾ, ಕಾರವಾರ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಆನ್ ದ ವೇ ಅವರ್ಸದಲ್ಲಿರುವಂತಹ ಈ ಗಣಪತಿಯನ್ನು ನೋಡೋದನ್ನ ಮರಿಬೇಡಿ. ಸಕ್ಕತ್ತಾಗಿದೆ.